ದಿನಾ ಒಂದೇ ಥರದ ಸಾಂಬಾರು ಪಲ್ಯಗಳನ್ನು ತಿಂದು ಬೇಜಾರಾಗಿದ್ದರೆ ಇವತ್ತು ಒಂದೇ ಒಂದು ಸೌತೆಕಾಯಿಯಲ್ಲಿ ತಂಬಳಿ ಹೇಗೆ ಮಾಡೋದು ಅಂತ ನೋಡೋಣ. ಸಖತ್ ರುಚಿ ಇರುತ್ತೆ, ಮಾಡುವ ವಿಧಾನ ಕೂಡ ತುಂಬ ಸುಲಭ. ಮೊದಲಿಗೆ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಸೌತೆಕಾಯಿಯನ್ನು ತೊಟ್ಟು ಭಾಗದಲ್ಲಿ ಕಟ್ ಮಾಡಿ ಈ ರೀತಿ ಸ್ವಲ್ಪ ಕಹಿ ಇರುತ್ತೆ, ಚೊಗುರಂಶ ಇರುತ್ತೆ. ಇದನ್ನು ಮೊದಲು ತೆಗೆದು ನಂತರ ಇದನ್ನು ಸಿಪ್ಪೆ ತಕ್ಕೊಂಬಿಡೋಣ. ನೋಡಿ, ಈ ರೀತಿಯಾಗಿ ಸಿಪ್ಪೆನ ನೀಟಾಗಿ ತಕ್ಕೊಂಬಿಡಬೇಕು. ನಾನು ತೊಗೊಂಡಿರೋದು ಸ್ವಲ್ಪ ದಪ್ಪದ ಸೌತೆಕಾಯಿ, ಆದರೂ ಕೂಡ ಜಾಸ್ತಿ ಬಲ್ತಿಲ್ಲ, ಅದು ಎಳೆಯದಾಗೇ ಇದೆ. ಸ್ವಲ್ಪ ದಪ್ಪದ ಸೌತೆಕಾಯಿ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಮತ್ತು ಒಂದು 3-4 ಜನದವರೆಗೂ ಇದನ್ನು ಊಟ ಮಾಡ್ಬೋದು. ನೋಡಿ, ಈಗ ನೀಟಾಗಿ ಸಿಪ್ಪೆನ ತೆಗೆದು ರೆಡಿ ಮಾಡಿಕೊಂಡಿದ್ದೀನಿ. ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ರುಬ್ಬೋದ್ರಿಂದ ತುರಿದು ಕೂಡ ಹಾಕೋಬೋದು ಇದನ್ನು. ಈಗ ನೋಡಿ, ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬೀಜ ಎಳೆಯದಿರುವ ಸೌತೆಕಾಯಿ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಜಾಸ್ತಿ ಮುಳ್ಳು ಸೌತೆಕಾಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ಮುಳ್ಳು ಸೌತೆಕಾಯಿ ಸಿಕ್ಕಿಲ್ಲ, ಇದು ನಾರ್ಮಲ್ ಸೌತೆಕಾಯಲ್ಲೇ ಮಾಡ್ತಾ ಇರೋದು. ಈಗ ನೋಡಿ, ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಖಾರಕ್ಕೆ ತಕ್ಕ ಹಾಗೆ 4 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಹಸಿಮೆಣಸಿಕಾಯಿ ಜೊತೆಗೆ ಈ ಸೌತೆಕಾಯಿ ಪೀಸ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಬಟ್ಲಷ್ಟು ಹಸಿ ತೆಂಗಿನ ತುರಿ ಹಾಕ್ಕೊಳ್ಳೋಣ. ಇದೇ ಒಂದು ಒಳ್ಳೆ ರುಚಿ ಕೊಡುತ್ತೆ. ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು ಅರ್ಧ ಬೌಲ್ ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಏನು ಮಜ್ಜಿಗೆ ಇದ್ದರೆ ಮಜ್ಜಿಗೆ ಕೂಡ ಹಾಕ್ಕೋಬೋದು. ಇದನ್ನು ಸಾಂಬಾರಿಗೆ ಯಾವ ರೀತಿ ನಾವು ರುಬ್ಕೋತೀವೋ ಅದೇ ರೀತಿಯಾಗಿ ರುಬ್ಕೊಳ್ಳೋಣ. ಈಗ ನೋಡಿ, ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ತೆಳುವಾಗಿ ನೀವು ಮಾಡ್ಕೋಬೋದು. ಇದನ್ನು ಚಪಾತಿಗೂ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಗಟ್ಟಿನೇ ಮಾಡ್ಕೋಬೋದು ಚಪಾತಿಗಾದರೆ. ಅನ್ನಕ್ಕಾದರೆ ಸ್ವಲ್ಪ ತೆಳುವಾಗಿ ಮಾಡ್ಕೋಬೋದು. ಈಗ ಗಮ್ಮತ್ತಿನ ಒಗ್ಗರಣೆ: 2 ಚಮಚದಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಒಣಮೆಣಸು 2, ಸ್ವಲ್ಪ ಕರಿಬೇವು ಸೊಪ್ಪು, ಇಂಗು ಮೇಯ್ನಾಗಿ ಹಾಕೋಬೇಕು. ಅರ್ಧ ಚಮಚ ಇಂಗನ್ನು ಹಾಕಿ ಗಮ್ಮತ್ತಿನ ಒಗ್ಗರಣೆ ರೆಡಿಯಾಗಿದೆ ನೋಡಿ. ಈಗ ಇದಕ್ಕೆ ಹಾಕ್ಕೊಂಡ್ರೆ ಆಯಿತು ನೋಡಿ, ನಮ್ಮ ಈ ಘಮಿಸುವ ಸೌತೆಕಾಯಿ ತಂಬಳಿ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಮಸಾಲೆ ಇರೋದಿಲ್ಲ. ಊಟಕ್ಕಂತೂ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗಂತೂ ಮಸ್ತಾಗಿರುತ್ತೆ. ಇದ್ರ ಜೊತೆಗೆ ಉಪ್ಪನ್ನು ಮೊದಲೇ ಸ್ವಲ್ಪ ಹಾಕಿದ್ದೆ, ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ, ನಿಮಗೆ ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ. ಬಿಸಿ ಬಿಸಿ ಅನ್ನ ರೆಡಿ ಇದ್ದರೆ ಒಂದೇ ನಿಮಿಷದಲ್ಲಿ ರೆಡಿ ಆಗುವ ಈ ತಂಬಳಿ ರೆಸಿಪಿ. ಅನ್ನ ಕೂಡ ರೆಡಿ ಇದೆ ನೋಡಿ, ತಟ್ಟೆಗೆ ಬಡಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದೇ ಒಂದು ಹಪ್ಪಳ ಅಥವಾ ಉಪ್ಪಿನಕಾಯಿ ಇದ್ದರೆ ಸಾಕಾಗುತ್ತೆ. ನಮ್ಮ ಊರಿನ ವಿಶೇಷವಾದ ಉಪ್ಪಿನಕಾಯಿ ಹಾಗೂ ನಮ್ಮ ಊರಿನ ಹಪ್ಪಳ, ಅಕ್ಕಿ ಹಪ್ಪಳ, ಅದರ ಜೊತೆಗೆ ನಾನು ಈ ಒಂದು ಸೌತೆಕಾಯಿ ತಂಬಳಿನ ಹಾಕ್ಕೋತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಮಸ್ತಾಗಿರುವ ಊಟ ಅಂತಲೇ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ, ತುಂಬ ಸುಲಭ ವಿಧಾನ. ಒಂದೇ ಥರದ ರೆಸಿಪಿ ತಿಂದರೂ ಬೇಜಾರಾಗಿದ್ದರೆ ಈ ಸೌತೆಕಾಯಿ ತಂಬಳಿನ ಒಮ್ಮೆ ಟ್ರೈ ಮಾಡಿ. ಜಾಸ್ತಿ ಮಸಾಲೆ ಇಲ್ದಿರೋ ಕಾರಣ ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳು ಕೂಡ ತಿಂತಾರೆ. ಇವತ್ತಿನ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಧನ್ಯವಾದ.